ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಅಣ್ಣಾಮಲೈ ರಾಜೀನಾಮೆ ಬಗ್ಗೆ ಎಲ್ಲರ ಕುತೂಹಲ ಅಲ್ವಾ? 2-3 ದಿನಗಳಿಂದ ಚರ್ಚೆ ಆಗ್ತಿದೆ. ಕಡೆಗೂ ಅಣ್ಣಾಮಲೈ ರಾಜೀನಾಮೆ ಯೂ ಟರ್ನ್ ತಗೊಂಡಿದ್ದಾರೆ ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಹಿಡಿದಿದೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಇದು ಗಮನ ಸೆಳೀತಾ ಇದೆ. ಅಮಿತ್ ಶಾ ಭೇಟಿಯಾದ ಬಳಿಕ ಏನಾಯಿತು? ನಿನ್ನೆ ನಾವು ರಾತ್ರಿನೇ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಟ್ಟಿದ್ವಿ. ಅಮಿತ್ ಶಾ ಭೇಟಿಯಾದ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ. ವಾಪಸ್ ಚೆನ್ನೈಗೆ ಬರ್ತಿದ್ದವ್ರನ್ನ ತಾಡೆದು ಡೆಲ್ಲಿಯಲ್ಲಿ ಕೂರಿಸಿದ್ದಾರೆ ಅಂತ. ಈಗ ರೆಸಿಗ್ನೇಷನ್ನೇ ಕೊಟ್ಟಿಲ್ಲ, ಅವ್ರು ರಾಜೀನಾಮೆನೇ ಕೊಟ್ಟಿಲ್ಲ ಅಂತ BJPಯ ಮೂಲಗಳು ಖಚಿತಪಡಿಸ್ತಾ ಇರೋದು. 5 ಪುಟಗಳ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಲ್ವಾ ಸುದ್ದಿ ಬಂದಿದ್ದು. ಈಗ ರಾಜೀನಾಮೆ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಮಾಹಿತಿ ಇಡ್ತಾ ಹೋಗ್ತೀವಿ. ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದೇನು, ಈಗ BJP ಮಾಡ ಹೊರಟಿರೋದೇನು, ಅಣ್ಣಾಮಲೈ ಸುತ್ತ BJP ಪ್ಲಾನ್ ಹೇಗಿದೆ, 1 by 1 ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಅಣ್ಣಾಮಲೈ ಅವರು ರಾಜೀನಾಮೆ ಕೊಡೋದೇ ಫಿಕ್ಸ್ ಅನ್ನೋವಷ್ಟು ಪೂರ್ವ ತಯಾರಿ ಮಾಡ್ಕೊಂಡೇ ಹೋಗಿದ್ದಾರೆ. ಯಾಕಂದರೆ ಯಾರನ್ನಾದರೂ ಕನ್ವಿನ್ಸ್ ಮಾಡಬೇಕಂದ್ರೆ ಸುಮ್ಮನೆ ಏನು ಹೇಳಿದ್ರೂ ಕೂಡ ಯಾರೂ ನಂಬಲ್ಲ. ಅಣ್ಣಾಮಲೈ ಒಂದು ದೊಡ್ಡ ಸ್ಟೆಪ್ ತಗೊಳ್ಳೋದಕ್ಕೆ ದಾರಿ ಓಪನ್ ಆಗಿದೆ ಅಂತ ಕಾಣಿಸ್ದಾಗೆ BJP ಕೂಡ ಸೀರಿಯಸ್ ಆಯಿತು. ಯಾಕಂದರೆ ಅವರು ವಿ ದ ಲೀಡರ್ಸ್ ಅನ್ನುವಂಥ ಒಂದು NGO ನಡೆಸ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ ನಡೆಸೋದಕ್ಕೆ ಸ್ಟೇಜ್ ಸೆಟ್ ಮಾಡಿದ್ದಾರೆ. ತಮಿಳುನಾಡಿನ ತುಂಬ ಧೈರ್ಯ ಇದ್ದರೆ ಗೆದ್ದೇ ಗೆಲ್ತೀವಿ ಅನ್ನುವಂಥ ಪೋಸ್ಟರ್ಗಳು, ಅಣ್ಣಾಮಲೈ ಪೋಸ್ಟರ್ಗಳು, ಜಗತ್ತನ್ನೇ ಆಳೋಣ ಅನ್ನುವಂಥ ಪೋಸ್ಟರ್ಗಳು ರಾರಾಜಿಸ್ತಿವೆ. ಸೊ ಅವ್ರ ವೇದಿಕೆನೇ ಸೆಟ್ ಆಗಿ ಹೋಗಿದೆ ಅನ್ನೋದು BJP ಗೊತ್ತಾಗಿದೆ. ಮತ್ತು ಅಣ್ಣಾಮಲೈ ಸುತ್ತ ಈಗ BJP ಹಾಕ್ತಿರೋ ಲೆಕ್ಕಾಚಾರ ಏನು ಅದನ್ನು ಗಮನಿಸೋಣ. ಅಣ್ಣಾಮಲೈ ಅಮಿತ್ ಶಾ ಅವ್ರನ್ನ ಭೇಟಿಯಾದ ಬಳಿಕ ನಿನ್ನೆ ಡೆಲ್ಲಿಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಕೊಯಮತ್ತೂರ್ಗೋ ಚೆನ್ನೈಗೋ ಹೋಗಬೇಕಿತ್ತು, ಫ್ಲೈಟ್ ಬುಕ್ಕು ಆಗಿತ್ತು ವಾಪಸ್ ಬರೋದಕ್ಕೆ, ಬಟ್ ಕ್ಯಾನ್ಸಲ್ ಮಾಡಿಸ್ತಾರೆ. ನೀವು ಇಲ್ಲಿ ಉಳ್ಕೊಳ್ಳೇಬೇಕು, ನಮ್ಮ ಮಾತು ಕೇಳಲೇಬೇಕು ಅಂತ ಕೊನೆ ಕಟ್ಟು ಬೀಳ್ತಾರೆ ಅಣ್ಣಾಮಲೈ ಅವರು. ಓಕೆ ಅಂತ ಒಪ್ಕೊಂಡು ಉಳ್ಕೊಳ್ತಾರೆ. ಈಗ ರಾಜೀನಾಮೆ ಯೂ ಟರ್ನ್ ಆಗಿದೆ ಅನ್ನುವ ಸುದ್ದಿಗಳು ಬರ್ತಿವೆ. ಅಧಿಕೃತವಾಗಿ ಅಣ್ಣಾಮಲೈ ಪ್ರಕಟಿಸುವ ತನಕ ಗೊತ್ತಾಗಲ್ವಲ್ಲ ನಮಗೇನು ಅಂತ. ಅವರೇ ಹೇಳಬೇಕು ಅವ್ರ ಮೈಂಡಲ್ಲಿ ಏನಿದೆ ಅಂತ. ಬಟ್ BJP ಸೋರ್ಸಸ್ ಹೇಳ್ತಿರೋದು ರಾಜೀನಾಮೆ ಇಲ್ಲ ಅಂತ. ಸರಿ, ಏನು ಹೇಳಿದ್ದಾರೆ ಹಾಗಾದರೆ ಅಣ್ಣಾಮಲೈ? ಇಷ್ಟೇ ಹೇಳಿರೋದು ಅವರು. 3% ಬಂದು ನಿಂತಿದ್ದೀವಿ ವೋಟ್ ಶೇರ್. ಎಷ್ಟಕ್ಕೆ ಹೋಗಿದ್ವಿ? 11% ವೋಟ್ ಶೇರ್ಗೆ ಹೋಗಿದ್ವಿ. ಸೊ BJPಗೂ ಕೂಡ ತಮಿಳುನಾಡಿನಲ್ಲಿ ಭವಿಷ್ಯ ಇದೆ ಅನ್ನೋದನ್ನು ತೋರಿಸಿತ್ತು ಈ ನಂಬರು. 11% ಇನ್ 2024 ಲೋಕಸಭಾ ಪೋಲ್ಸ್. 2024 ಲೋಕಸಭಾ ಚುನಾವಣೆಯಲ್ಲಿ ಚೇತರಿಕೆ ಕಂಡು ಬಂತು. ಸೀಟಾಗಿ ಕನ್ವರ್ಟ್ ಆಗದೆ ಇರಬಹುದು, ಅಣ್ಣಾಮಲೈ ನೇತೃತ್ವದಲ್ಲಿ ಸೀಟ್ ಬರಲಿಲ್ಲ ಅನ್ನೋದಿರಬಹುದು, ಆದರೆ 11% ವೋಟ್ ಶೇರ್ ಬಂದಿತ್ತು. ಅದರ ಅರ್ಥ BJP ಪರವಾಗಿ ಜನ ಎದ್ದು ಬಂದು ವೋಟ್ ಹಾಕೋಕೆ ಶುರು ಮಾಡಿದರು. ಅಲ್ಲಿ ಅಣ್ಣಾಮಲೈ ಎಬ್ಬಿಸಿದಂಥ ಅಲೆ DMK ವಿರುದ್ಧ ಮತ್ತು ದ್ರಾವಿಡ ಪಕ್ಷಗಳಿಗೆ ಪ್ರತಿಯಾಗಿ ವರ್ಕೌಟ್ ಆಗಕ್ಕೆ ಶುರುವಾಗಿತ್ತು. ಮತದಾರರಿಂದ ಕೂಡ ಬೆಂಬಲ ಸಿಕ್ಕಿತ್ತು. ಬಟ್ ಮತ್ತೆ ಮೈತ್ರಿಗೆ ಬಂತು BJP. ಅದರ ಪರಿಣಾಮ ಏನಾಯಿತು ಅಂದರೆ 3%ಗೆ ಬಂದು ನಿಲ್ತು. ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಹೀನಾಯವಾದಂಥ ಪರಿಸ್ಥಿತಿ ಮತ್ತೆ ಹೆಂಗಿತ್ತಲ್ಲ ಮೊದಲು ಅದೇ ಸ್ಥಿತಿಗೆ ಬಂದು ನಿಂತಿದೆ. ಆ ರಿಪೋರ್ಟ್ ಇಟ್ಟಿದ್ದಾರೆ ಮತ್ತು ಅದನ್ನು ಹೈಕಮಾಂಡ್ಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹಳ ದೊಡ್ಡ ತಪ್ಪು ನಿರ್ಧಾರ ಆಗಿದೆ ತಮಿಳುನಾಡಿನಲ್ಲಿ ಅಂತ ನೇರ ಹೈಕಮಾಂಡ್ ನಿರ್ಧಾರವನ್ನು ಖಂಡಿಸಿದ್ದಾರೆ ಅಣ್ಣಾಮಲೈ. ಮತ್ತು ರಾಜ್ಯ BJP, ತಮಿಳುನಾಡು BJPಯ ನಾಯಕರ ರೀತಿ ನೀತಿ, ಅಣ್ಣಾಮಲೈ ಅವ್ರನ್ನ ಸೈಡ್ ಲೈನ್ ಮಾಡಿದ ರೀತಿ, ತಾನು ಏನು ಮಾಡಬಲ್ಲೆ, ಏನು ಮಾಡಿದ್ದೀನಿ ಅನ್ನೋ ರಿಪೋರ್ಟು ಅತ್ಯಂತ ಸವಿಸ್ತಾರವಾಗಿ ಇಟ್ಟಿರೋದು. 2019ಕ್ಕೆ ಅವರು ರಾಜಕೀಯ ಎಂಟ್ರಿ ಆಗ್ತಾರೆ. 2020ರಲ್ಲಿ BJP ಸೇರ್ಪಡೆಯಾಗಿ 21ರಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಸಿಗತ್ತೆ ಅವ್ರಿಗೆ. ತಮಿಳುನಾಡಿನಲ್ಲಿ ಪಾದಯಾತ್ರೆ ನಡೆಸ್ತಾರೆ. ದ್ರಾವಿಡ ಪಕ್ಷಗಳಾದ AIADMK, DMK ವಿರುದ್ಧ ಸಂಘಟಿತ ಹೋರಾಟ. ಯಾರೂ ಬೇಡ ನಮಗೆ, ಅಂತರ ಕಾಯ್ದುಕೊಳ್ಳೋಣ, ಸ್ವಂತ ಬಲದಲ್ಲಿ ಹೋಗೋಣ, ಏನಾದರೂ ಆಗಲಿ ಸಮಯ ಕೊಡಿ ಅಂತ ಕೇಳ್ತಾರೆ. ಅದೇ ರೀತಿ ಸಮಯ ಕೊಡುತ್ತೆ ಮೊದಲಿಗೆ. ಬಟ್ ತಕ್ಷಣ BJP ರಿಸಲ್ಟ್ ಸಿಗಲಿಲ್ಲ ಅಂತ ನಂಬಿಕೆ ಕಳ್ಕೊಂಡ್ಬಿಡುತ್ತೆ. ಅಂದರೆ ಬೇರೆ ರಾಜ್ಯಗಳಲ್ಲಿ BJP ಆಪರೇಷನ್ಗೂ ತಮಿಳುನಾಡಿನ ಆಪರೇಷನ್ಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇಲ್ಲಿ ಆಗುತ್ತೋ ಇಲ್ಲವೋ ಸಮೀಕರಣ ನಮಗೆ ಕಷ್ಟ, ಇಲ್ಲಿ ಕ್ರ್ಯಾಕ್ ಮಾಡೋದೇ ಕಷ್ಟ ಅಂತ BJP ತುಂಬ ಬೇಗ ಡೈವರ್ಟ್ ಆಗಿಬಿಡ್ತು. ಮತ್ತೆ ಮೈತ್ರಿ ಮೊರೆ ಹೋಯಿತು. ಇದೆಲ್ಲ ಗಮನಿಸಿದ್ದೀವಿ. ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಯಾವ ರೀತಿ ಮಾಡಿದ್ರು ಅಣ್ಣಾಮಲೈ. ಸೀಟ್ಸ್ ಬರದೇ ಇದ್ರು, ವೋಟ್ ಶೇರ್ ಬಂತು ಅಂದ್ರೆ ವೋಟ್ ಹಾಕಕ್ಕೆ ಶುರು ಮಾಡಿದ್ರು BJP ತಮಿಳುನಾಡಿನಲ್ಲಿ. ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅಣ್ಣಾಮಲೈ ಅವ್ರನ್ನ, ಯಾಕಂದರೆ AIADMK ಜೊತೆಗಿನ ಮೈತ್ರಿ ಒತ್ತಡ, ಎಡಪ್ಪಾಡಿ ಎಫೆಕ್ಟು, ಚುನಾವಣೆಯಲ್ಲಿ ಮತ್ತೆ ಮೈತ್ರಿ ಆಗತ್ತೆ. ಹಾಗಾಗಿ
ವಿಜಯ್ಗೆ ಸೆಡ್ಡು ಹೊಡೆಯೋ ನಾಯಕ ಯಾರಿದ್ದಾರೆ ಈಗ? ಅಣ್ಣಾ DMK ಸ್ಪ್ಲಿಟ್ ಆಗಿದೆ. TVK ಪರಿಸ್ಥಿತಿ ಹೆಂಗಿದೆ ಅಂದರೆ, TVK ನಾಯಕರು ಗ್ಯಾಂಗ್ ರೇಪ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆರೋಪ ಕೇಳಿ ಬರ್ತಿದೆ. ಗ್ಯಾಂಗ್ ರೇಪ್ ಕೇಸಲ್ಲಿ ಅವರ ಹೆಸರು ಕೇಳಿ ಬಂದಿದೆ. ಮೊನ್ನೆ ನೋಡಿದ್ರೆ ಲಕ್ಷ ವಸೂಲಿ ಕೇಳ್ತಿದ್ದಾರೆ ಅಂತ ದೊಡ್ಡ ಪ್ರೊಟೆಸ್ಟ್ ಆಯಿತು. ಎಲ್ಲಕ್ಕಿಂತ ಪ್ರಮುಖವಾಗಿ ಇದೆಲ್ಲ ಬಿಟ್ಟು ಹಾಕಿ 42 ಜನ ಏನೋ 41-42 ಒಟ್ಟಿನಲ್ಲಿ ತಮಿಳುನಾಡು ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳ ಪೈಕಿ ಹೈಯೆಸ್ಟ್ ಕ್ರಿಮಿನಲ್ ಕೇಸ್ ಇರೋ MLAಗಳು ಯಾವ ಪಕ್ಷದಲ್ಲಿದ್ದಾರೆ ಅಂದರೆ TVKಲಿ 40+ MLAಗಳ ಮೇಲೆ ಕ್ರಿಮಿನಲ್ ಕೇಸು, ಅದರಲ್ಲಿ 19 ಬೇಲೆ ಸಿಗದಂತಹ ಅತ್ಯಂತ ಗಂಭೀರ ಸ್ವರೂಪದ ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸ್ತಿರುವಂಥ MLAಗಳಿದ್ದಾರೆ ಆಯ್ಕೆ ಆಗಿರೋರು. ಹಾಗಾದರೆ ಭ್ರಷ್ಟಾಚಾರ ತೊಲಗಿಸ್ತೀನಿ, ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕ್ತೀನಿ, ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಸಂಪೂರ್ಣವಾಗಿ ಝೀರೋ ಮಾಡ್ತೀನಿ ಅಂತ ಬಂದಂಥ ವಿಜಯ್ ಉದ್ದೇಶ ನಿಜವಾಗಿಯೂ ಅದೇ ಹೌದಾಗಿದ್ದರೆ ಇಂಥವ್ರನ್ನ ಯಾಕೆ ಕೆಲಸ್ಕೊಳ್ತಿದ್ರು? ಯಾರೋ ಒಬ್ರು ಇಬ್ರು ಇರ್ತಾರೆ, ಅವ್ರ ಮೇಲೆ ಸುಳ್ಳು ಕೇಸು ಇರಬಹುದು, ಆ ರೀತಿ ಅನ್ಕೊಳ್ಳೋಣ. ಆದರೆ 40ಕ್ಕೂ ಹೆಚ್ಚು ಶಾಸಕರು, ಗೆದ್ದಿರೋರು ಶಾಸಕರು ಇಂಥ ಬ್ಯಾಕ್ಗ್ರೌಂಡ್ ಅವರೇ ಇದ್ದಾರೆ ಅಂದಮೇಲೆ ವಿಜಯ್ಗೆ ಮಾನದಂಡ ಗೆಲ್ಲೋದಷ್ಟೇ ಆಗಿತ್ತು. ಅದಕ್ಕೆ ಪೂರಕವಾದ ಶಕ್ತಿ ಯಾರಿಗಿದೆಯೋ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆಯ್ತಲ್ವಾ? ಅಂತಹ ಮೂಲದಿಂದ ಬಂದವ್ರನ್ನ, ಅಂತಹ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದ ಇಷ್ಟೆಲ್ಲ ಶಾಸಕರನ್ನ ಇಟ್ಕೊಂಡು ಸಮಾಜದ ಸ್ವಾಸ್ಥ್ಯ ಬಯಸ್ತಿದ್ದಾರಾ? ಸೊ ವಿಜಯ್ ಹೇಳಿದ್ದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಆಕ್ರೋಶನೂ ಸಿಡಿತಿದೆ. ಇಂತಹ ಕ್ರಿಮಿನಲ್ ಮೊಕದ್ದಮೆ ಎದುರಿಸ್ತಿರೋರಿಗೆ ಜನ ಓಟ್ ಹಾಕಿದ್ದಾರಲ್ಲ, ಅದರ ಅರ್ಥ ಏನು? DMK ಬೇಡವಾಗಿತ್ತು, AIADMK ಬೇಡವಾಗಿತ್ತು, ಹೊಸದೇನೋ ಬೇಕಿತ್ತು, ಆಪ್ಷನ್ ಇರಲಿಲ್ಲ ಜನಕ್ಕೆ. ಅದನ್ನೇ ಈಗ ಪಿಕ್ ಮಾಡಿರೋದು ಅಣ್ಣಾಮಲೈ. ಈ ಪರಿಸ್ಥಿತಿ ಇದೆ ತಮಿಳುನಾಡು ರಾಜಕಾರಣದಲ್ಲಿ. ಹಿಂದೆ ಮುಂದೆ ಯೋಚನೆ ಮಾಡದೆ ಒಂದು ಬದಲಾವಣೆ ಅಂತ ವಿಜಯ್ಗೆ ಓಟ್ ಹಾಕಿದ್ದಾರೆ ಅಂದರೆ BJP ಯಾಕೆ ಮಾಡೋಕ್ಕಾಗಲ್ಲ? ಅಲ್ಲಿ ಮಾಡೋಕ್ಕಾಗತ್ತೆ, ಸಮಯ ಬೇಕು ಅನ್ನೋದು ಸತ್ಯ, ಆದರೂ ಮಾಡೋಕ್ಕಾಗತ್ತೆ. ಎಷ್ಟು ತಪ್ಪಾಯಿತು ನಿರ್ಧಾರ ಅನ್ನೋದನ್ನು ಅಮಿತ್ ಶಾ ಅವ್ರ ಮುಂದೆ, ನಿತಿನ್ ನಬೀನ್ ಅವ್ರ ಮುಂದೆ, BL ಸಂತೋಷ್ ಅವರ ಮುಂದೆ ಅತ್ಯಂತ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ಅಮಿತ್ ಶಾ ಅವ್ರಿಗೂ ಕೂಡ ಹೌದು ತಪ್ಪಾಗಿದೆ ಅನ್ನೋದನ್ನು ತಕ್ಷಣ ಅಲ್ಲಿನ BJP ಅಧ್ಯಕ್ಷರನ್ನು ಕೂಡ ಕರೆಸಿ ಮಾತನಾಡ್ತಿದೆ ಈಗ BJP ಹೈಕಮಾಂಡ್. ಒಟ್ಟಿನಲ್ಲಿ ನಿರ್ಧಾರ ಏನು, ಅಣ್ಣಾಮಲೈ ಅವ್ರಿಗೆ ಯಾವ ರೋಲ್ ಕೊಡ್ತಾರೆ ಗೊತ್ತಿಲ್ಲ, ಬಟ್ ರೆಸಿಗ್ನೇಷನ್ನಲ್ಲಿ ಈಗ ಯೂಟರ್ನ್ ಆಗಿದೆ. BJP ಸೋರ್ಸಸ್ ಹೇಳ್ತಿರೋದು ಅಣ್ಣಾಮಲೈ ರೆಸಿಗ್ನೇಷನ್ ಸಬ್ಮಿಟೇ ಮಾಡಿರಲ್ಲ, ಮಾಡಿರೋದೇ ಸುಳ್ಳು, ರಾಜೀನಾಮೆ ಕೊಟ್ಟಿದ್ದಾರೆ 5 ಪುಟಗಳದ್ದು ಅಂತ ನಿನ್ನೆ ಸುದ್ದಿ ಆಗಿದ್ದೆಲ್ಲ ಸುಳ್ಳು ಅನ್ನುವ ಸುದ್ದಿಯನ್ನು ಕೊಡ್ತಿದ್ದಾರೆ. ಆ ಮೂಲಕ ಅಂಥದ್ದೇನೂ ಆಗೇ ಇಲ್ಲ. ಅಮಿತ್ ಶಾ ಅವ್ರ ಮುಂದೆ ರಾಜೀನಾಮೆ ಅನ್ನೋ ಒಂದು ಸಣ್ಣ ಮಾತು ಅಣ್ಣಾಮಲೈ ಆಡಿಲ್ಲ. ಸಮಸ್ಯೆ ಹೇಳಿದ್ದಾರೆ, ತೊಂದರೆ ಆಗಿರೋದು ಹೌದು, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಾಜೀನಾಮೆ ಇಲ್ಲ ಅಂತ BJP ಸೋರ್ಸಸ್ ಹೇಳ್ತಿರೋದು. ಸೊ ಅಮಿತ್ ಶಾ ಅವರು ಮನವೊಲಿಸಲು ಯಶಸ್ವಿ ಆದಂತೆ ಕಾಣಿಸ್ತಿದೆ. ಯಾವ ಹುದ್ದೆಗೆ ಕೊಟ್ಟು ಕೂರಿಸ್ತಾರೆ, ಹುದ್ದೆಗಿಂತ ಇಂಪಾರ್ಟೆಂಟು ಈಗ ಅಣ್ಣಾಮಲೈ ಅವರು ವಿಜಯ್ಗೆ ಏಕೈಕ ಪರ್ಯಾಯ ಶಕ್ತಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿರೋದು. ತಮಿಳುನಾಡಿನಲ್ಲಿ ಬದಲಾವಣೆ ಬಯಸ್ತಿರೋ ಜನಕ್ಕೆ ಮತ್ತೆ TVK ಅದೇ ಕ್ರೈಮಲ್ಲಿ, ಅದೇ ಭ್ರಷ್ಟಾಚಾರದಲ್ಲಿ, ಅದೇ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು, ಅದೇ AIADMK ಶಾಸಕರು ಒಂದಿಷ್ಟು ಜನ ಸಪೋರ್ಟನ್ನು ತಗೊಂಡು ಮತ್ತದೇ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಬಂದು ಕೂತ್ಕೊಂಡ್ರೆ ಮತ್ತೆ ದೌರ್ಜನ್ಯ, ಸುಲಿಗೆ, ಒತ್ತಡ ಶುರುವಾಗಿದೆ ಅಂತ ಜನ ಹೇಳ್ತಿರುವಾಗ ಎಷ್ಟು ದಿನ ಸಹಿಸ್ಕೊಳ್ತಾರೆ? ಮೈತ್ರಿ ಮುಳ್ಳಿನ ನಡಿಗೆಯಲ್ಲಿರುವಂಥ ವಿಜಯ್ ಸರ್ಕಾರ ಬಹಳ ಗಂಭೀರ ಆರೋಪಗಳನ್ನು ಆರಂಭದಲ್ಲೇ ಎದುರಿಸ್ತಾ ಇದೆ. ಈಗ AIADMK DMK ಅವರು ಎಲ್ಲ ಮುಗಿಬಿದ್ದಿದ್ದಾರೆ. ರೇಪ್ ಕೇಸು, ಕೊಲೆ ಕೇಸು, ಇಂಥದ್ರಲ್ಲಿ TVK ಅವ್ರ ಹೆಸರು ಪದೇ ಪದೇ ಬರ್ತಿದೆಯಲ್ಲ. ಏನು ಕಥೆ ನಿಮ್ಮ ಸರ್ಕಾರದ್ದು? 4 ದಿನ ನೆಟ್ಟಿಗೆ ನಿಮ್ಮ ಸರ್ಕಾರ ನಡ್ಸೋಕ್ಕಾಗ್ತಿಲ್ಲ ನೋಡಿ, ಇದು ಉಳಿಯಲ್ಲ ಅಂತೆಲ್ಲ ಮುಗಿಬೀಳ್ತಿದ್ದಾರೆ. ಹೀಗಿರುವಾಗ ಜನ ಮತ್ತೆ ಬದಲಾವಣೆ ಬಯಸ್ತಾರೆ. ನಾವು ತಪ್ಪು ಮಾಡಿದ್ವಿ ಅಂತ ಜನ ಬದಲಾವಣೆ ಬಯಸಬಹುದು ಅನ್ನೋದು ಅಣ್ಣಾಮಲೈ ಅವ್ರ ಲೆಕ್ಕಾಚಾರ. ಅದಕ್ಕೊಂದು ಆಪ್ಷನ್ ಆದರೂ ನಾವು ಆಗಬಹುದು. ತಪ್ಪು ಮಾಡಿಬಿಡ್ತು BJP, ಮತ್ತೆ AIADMK ಜೊತೆ ಹೋಗಿ ಅಂತ. ಹಾಗಾಗಿ ಈಗ ಎಲ್ಲವನ್ನ ಸರಿ ಮಾಡೋಕೆ ಹೊರಟಿದ್ದಾರೆ ಅಮಿತ್ ಶಾ ಅವರು. BJP ಲೆಕ್ಕ ತಪ್ಪಾಗಿರೋದು ಹೌದು ತಮಿಳುನಾಡಿನಲ್ಲಿ, ಹಾಗಂತ ತಮಿಳುನಾಡಿನಲ್ಲಿ ಮ್ಯಾಜಿಕ್ ಮಾಡೋ ಪರಿಸ್ಥಿತಿಯಲ್ಲಿ BJP ಇಲ್ಲವೂ ಇಲ್ಲ. ಅಣ್ಣಾಮಲೈ ಮೂಲಕ ಈಗ ಬದಲಾಗಿರುವ ಪರಿಸ್ಥಿತಿಯಲ್ಲಿ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. AIADMK ಸ್ಪ್ಲಿಟ್ ಆಗಿದೆ, ಅದರ ಲಾಭವು BJPಗೆ ಆಗೋ ಥರ ಇದೆ. ಎಡಪ್ಪಾಡಿ ಸಮಸ್ಯೆ, ಅಣ್ಣಾಮಲೈ ಅವ್ರಿಗೆ ಪನ್ನೀರ್ ಸೆಲ್ವಮ್ಮು, ದಿನಕರನ್ ಜೊತೆಗೆ ಸಮಸ್ಯೆ ಇಲ್ಲ. AMMK ಅದೆಲ್ಲ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರಲ್ಲ. ಈಗ ಒಬ್ಬರು DMKಗೆ ಹೋದರು, ಒಬ್ಬರು ಸಿಡಿದೆದ್ದು ಬೇರೆ ಕಡೆ ಹೋದರು, ಈ ರೀತಿ ಸ್ಪ್ಲಿಟ್ ಆಗಿದೆ AIADMK ಆಲ್ರೆಡಿ. ಈಗ ಎಲೆಕ್ಷನ್ ಆದಮೇಲೆ ಕಂಪ್ಲೀಟ್ ಅರ್ಧ ಆಗಿಬಿಟ್ಟಿದೆ. ಅದರಲ್ಲಿ ಹಲವಾರು ಜನರ ಜೊತೆ ಅಣ್ಣಾಮಲೈಗೆ ಸಮಸ್ಯೆ ಇಲ್ಲ. ಎಡಪ್ಪಾಡಿ ಪಳನಿಸ್ವಾಮಿ EPS ಜೊತೆ ಮಾತ್ರ ಸಮಸ್ಯೆ ಇರೋದು. ಹಾಗಾಗಿ ಅದು ಕೂಡ ಪೂರಕವಾಗಿ ಪರಿಣಮಿಸಬಹುದು. ಬದಲಾವಣೆ ಆಗಿಬಿಟ್ಟಿದೆ.
ಅವರೊಂದ್ಸಲ ಇವರೊಂದ್ಸಲ DMK AIADMK ಅದೇ ಒಂದು ಸೈಕಲ್ಲು ಚೈನು ಬ್ರೇಕ್ ಆಗಿದೆ. ಸೊ ಇದು ಸರಿಯಾದ ಅವಕಾಶ ಅಂತ ಅಣ್ಣಾಮಲೈ ಅಖಾಡಕ್ಕೆ ಧುಮುಕಲಿದ್ದಾರೆ. ರಾಜ್ಯಸಭೆಗೆ ಹೋಗಿ ಕೇಂದ್ರ ಮಂತ್ರಿ ಏನಾದರೂ ಮಾಡಿ ರಾಜ್ಯ ಸಂಘಟನೆಗೆ ಬಿಡ್ತಾರೋ, ಅಂದರೆ ರಾಜ್ಯ ಖಾತೆ ರೀತಿಯಲ್ಲಿ ಏನಾದ್ರು ಕೊಟ್ಟು ಸಂಘಟನೆಗೆ ಇಳಿಸ್ತಾರೋ, ಪಕ್ಷವನ್ನು ಮತ್ತಷ್ಟು ಸದೃಢ ಮಾಡೋ ನಿಟ್ಟಿನಲ್ಲಿ, ಅಥವಾ ಇಷ್ಟೆಲ್ಲ ಆದಮೇಲೂ ಅಣ್ಣಾಮಲೈ ಮನಸ್ಸು ಚೇಂಜ್ ಮಾಡದೆ ಮತ್ತದೇ ರಾಜೀನಾಮೆಯ ದಾರಿ ಹಿಡಿದು ಸಂಘಟನೆ ಮಾಡಿ ನೋಡೋದಕ್ಕೆ ನನಗೊಂದು ಅವಕಾಶ ಕೊಡಿ ಸ್ವಂತ ಬಲದ ಮೇಲೆ ಅಂತ ಹಠ ಹಿಡಿತಾರೋ ನೋಡಬೇಕು. ಯಾಕಂದರೆ ಸ್ವಂತ ಬಲದ ಮೇಲೆ ಸಂಘಟನೆ ಮಾಡೋದು ಅಷ್ಟು ಸುಲಭ ಇಲ್ಲ. ತಮಿಳ್ನಾಡಿನಂಥ ಪ್ರದೇಶದಲ್ಲಿ ಅವರೇನು ವಿಜಯ್ ರೀತಿಯಲ್ಲಿ ಸಿನಿಮಾ ಸ್ಟಾರೂ ಅಲ್ಲ ಅನ್ನೋದು ಒಪಿನಿಯನ್, ಎಕ್ಸ್ಪರ್ಟ್ಸ್ ಒಪಿನಿಯನ್. ಅಷ್ಟು ಸುಲಭ ಇಲ್ಲ ಅಣ್ಣಾಮಲೈ ಅವ್ರಿಗೆ ಅಂತ. ಹಾಗಾಗಿ ಏನು ತೀರ್ಮಾನ ತಗೊಳ್ತಾರೆ, ಸಂಘಟನೆ ಜೊತೆನೇ ಇದ್ದರೆ ಅವ್ರಿಗೆ ಇನ್ನೂ ಹೆಚ್ಚು ಬಲ. ಆದರೆ ಸ್ವಾತಂತ್ರ್ಯ ಬೇಕು, ಫ್ರೀ ಹ್ಯಾಂಡ್ ಬೇಕು, ಅದನ್ನು ಪಡ್ಕೊಳ್ಳೋದಿಕ್ಕೇನೆ ಈ ರೀತಿ ದಾಳ ಉರುಳಿಸಿದ್ರ, ರಾಜೀನಾಮೆಯ ಹಾದಿ ಹಿಡಿದ್ರ ಅಣ್ಣಾಮಲೈ ಅಂತಾನೂ ಅನಿಸ್ತಿದೆ. ಈಗ ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.